ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿ ಸ್ತುತಿ ಪಾರಾಯಣ ಕಾರ್ಯಕ್ರಮ ನಡೆಯಿತು. ಈ ಸತ್ಸಂಗದ ಪ್ರಯುಕ್ತ ವಿಶೇಷ ಭಜನೆ ಮತ್ತು ಶ್ರೀ ಶಾರದಾ ದೇವಿ ಜೀವನ ಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನು ಶ್ರೀಮತಿ ಜಿ ಯಶೋಧ ಪ್ರಕಾಶ್ ನಡೆಸಿಕೊಟ್ಟಿದ್ದಾರೆ. ಪ್ರಿಯ ಜನರ ಸಹವಾಸದಿಂದ ಉಲ್ಲಾಸಗೊಂಡ ಮನಸ್ಸಿನ ಪರಿಣಾಮವಾಗಿ ಆರೋಗ್ಯ ವೃದ್ಧಿ. ಶ್ರೀಮಾತೆಯವರು ಪೂಜೆಯನ್ನು ಮುಗಿಸಿದ್ರು. ಮುಗಿಸಿಗೆ ಸ್ವಲ್ಪ ದಿನಕ್ಕೆ ಆಗ ಮಳೆಗಾಲ ಆದ್ದರಿಂದ ಅಲ್ಲಿ ಕಲ್ಕತ್ತಾ ಸೈಡು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಏನೇನು ಕಾಲ ಸೀಸನ್ ಬಂದಿರುತ್ತೆ ಅದು ಜಾಸ್ತಿ, ಬೇಸಿಗೆ ಅಂದರೆ ಬಿಸಿಲು ಜಾಸ್ತಿ, ಚಳಿ ಅಂದರೆ ಚಳಿ ಜಾಸ್ತಿ. ಆಗ ಮಳೆಗಾಲದಲ್ಲಿ ಅಂದರೆ ಫುಲ್ಲು ಕಾಲರ ಬಂದುಬಿಡುತ್ತೆ ಅಂತ ಹೇಳಿ ಕಾಲರನೇ ಅದು ಒಂದು ದೊಡ್ಡ ಕಾಯಿಲೆ ಅದೇ ಜನರಿಗೆ. ಶ್ರೀಮಾತೆಯರಿಗೂ ಅದೇ ಬಂದು ಅವ್ರು ಸ್ವಲ್ಪ ಜ್ವರ ಜಾಸ್ತಿ ಆಗುತ್ತೆ. ದಿನೇ ದಿನೇ ಕಡಿಮೆ ಆಗ್ತಿಲ್ಲ, ಜಾಸ್ತಿನೇ ಆಗುತ್ತೆ. ಆಗಲೇ 1918ನೇ ಇಸ್ವಿ ಶ್ರೀಮಾತೆಯವರು ಸ್ವಲ್ಪ ಅಲ್ಲೇ ಏಜ್ ಹತ್ರ ಬಂದುಬಿಟ್ಟಿದ್ದಾರೆ. ತಡೆಯೋಕ್ಕಾಗ್ತಾ ಇಲ್ಲ, ದೇಹ ಆರೋಗ್ಯಕ್ಕೆ ತೋರ್ತಾ ಇದೆ. ಸ್ವಲ್ಪ ಏಜಾದ್ಮೇಲೆ ಏನಾದರೂ ಬಂತು ಅಂದರೆ ಅದು ಬೇಗ ವಾಸಿ ಆಗಿದೆ. ಆ ಥರ ಶ್ರೀಮಾತೆಯರಿಗೂ ಆಯಿತು. ಈಗ ಹಿಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಾಮಿ ಶಾರದಾ ಅಂತ ಕಲ್ಕತ್ತಾದಲ್ಲಿದ್ದರು. ಅವ್ರಿಗೆ ಸುದ್ದಿ ಮುಟ್ಟಿತು. ಅವರೇನು ಅಲ್ಲಿದ್ದ ಡಾಕ್ಟ್ರುಗಳನ್ನ ಮತ್ತು ಸ್ತ್ರೀ ಭಕ್ತೆಯರು ಅವ್ರನ್ನೆಲ್ಲ ಕರ್ಕೊಂಡು ಜೈರಂಬಾಟಿಗೆ ಬಂದರು. ಬಂದಮೇಲೆ ಅವನು ಡಾಕ್ಟರ್ ಕಜೀಲಾಲ ಅಂತ ಭಕ್ತ ಇದ್ದ, ಅವನು ಬಂದಿದ್ದ. ಅವನು ಎಲ್ಲ ಔಷಧಿ ಕೊಟ್ಟು ಮತ್ತು ಇವರು ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ಶ್ರೀಮತಿ ಬೇಗನೆ ಗುಣ ಆಗಬೇಕು. ಔಷಧಿ ಒಂದೇ ಅಲ್ಲ, ಅವ್ರಿಗೆ ಬೇಕಾದವ್ರು ಹತ್ರ ಇದ್ರು ಅಂದರೆ ಕಾಯಿಲೆ ಇನ್ನೂ ಬೇಗ ವಾಸಿ ಆಗಿತ್ತು. ಅಲ್ಲಿದ್ದವರೆಲ್ಲ ಶ್ರೀಮಾತೆಗೆ ಆಪ್ತರಾಗಿದ್ರು. ಅವರು ಹಂಗಾಗ್ಬಿಟ್ಟು ಬೇಗನೆ ಹುಷಾರಾದ್ರು ಶ್ರೀಮಾತೆಯವರು. ಈ ಸಂದರ್ಭದಲ್ಲಿ ಚಳ್ಳಕೆರೆಯ ಬನಶ್ರೀ ವೃದ್ಧಾಶ್ರಮದ ಸಂಸ್ಥಾಪಕರಾದ ಶ್ರೀಮತಿ ಮಂಜುಳಮ್ಮ ಅವರನ್ನ ಸತ್ಸಂಗ ಕೇಂದ್ರದ ಸದ್ಭಕ್ತರ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಸತ್ಸಂಗ ಸಭೆಯಲ್ಲಿ ಶ್ರೀ ಶಾರದಾಶ್ರಮದ ಸದ್ಭಕ್ತರಾದ ಶ್ರೀಮತಿ ಶಾಂತಮ್ಮ, ಶಾಂತವೀರಪ್ಪ, ನಾಗರತ್ನಮ್ಮ, ವಿನೋದಮ್ಮ, ಯತೀಶ್ ಎಂ ಸಿದ್ದಾಪುರ, ಶೈಲಜಾ ಶ್ರೀನಿವಾಸ್, ರಶ್ಮಿ ವಸಂತ, ಜಯಮ್ಮ, ನಿಖಿಲೇಶ್ ಯಾದವ್ ಇತರರು ಹಾಜರಿದ್ದರು.